ಅಯೋಧ್ಯೆಯ ರಾಮ ಮಂದಿರದ ಭಕ್ತರ ದೇಣಿಗೆ ಅಕ್ರಮ ಕೇಸ್ ಇಡಿ ತನಿಖೆಯನ್ನ ಮಾಡುತ್ತಾ ದೇಣಿಗೆ ದುಡ್ಡು ನುಂಗಿದ ಆರೋಪಿಗಳಿಂದ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸಂದರ್ಭದಲ್ಲಿ ಅತಿ ಹೆಚ್ಚು ದೇಣಿಗೆ ಲೂಟಿ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಅಯೋಧ್ಯೆಯ ಪೊಲೀಸರು ನೀಡಿದ್ದಾರೆ. ಇಡಿಗೆ ಪತ್ರವನ್ನ ಬರೆದಿದ್ದಾರೆ. ಹಾಗಾದ್ರೆ ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಅಕ್ರಮ ಕೇಸ್ ತನಿಖೆಗೆ ಇಡಿ ಮುಂದಾಗುತ್ತಾ? ಈಗಾಗಲೇ ಇಡಿಗೆ ಅಯೋಧ್ಯೆ ಪೊಲೀಸರು ಬರೆದಂತಹ ಪತ್ರ, ಆ ಪತ್ರದ ಆಧಾರದ ಮೇಲೆ ತನಿಖೆ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟು 8 ಆರೋಪಿಗಳ ಪೈಕಿ ಲವಕುಶ್ ಮಿಶ್ರಾ, ಅನುಕಲ್ಪ್ ಮಿಶ್ರಾ ಅತಿ ಹೆಚ್ಚು ಲೂಟಿ ಮಾಡಿದಾರಂತೆ. ಈ ಇಬ್ರು ಈ ರಾಮ ಮಂದಿರ ಟ್ರಸ್ಟ್ನ ಟ್ರಸ್ಟಿ ಆಗಿದ್ದ ಅನಿಲ್ ಮಿಶ್ರಾ ಅವರ ಸಂಬಂಧಿಗಳು. ಇನ್ನು ದೇಣಿಗೆ ಅಕ್ರಮದಲ್ಲಿ ಎಸ್ಬಿಐ ಬ್ಯಾಂಕ್ ಉದ್ಯೋಗಿಗಳ ಕೈವಾಡದ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. 8 ಆರೋಪಿಗಳ ಜೊತೆಗೆ ಎಸ್ಬಿಐ ನೌಕರರು ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿರಬಹುದು ಅಂತ ಅನುಮಾನಿಸಲಾಗ್ತಾ ಇದೆ. ಅಯೋಧ್ಯೆ ಎಸ್ಬಿಐ ಬ್ಯಾಂಕ್ನಲ್ಲಿ ನಿನ್ನೆ ಪೊಲೀಸರು 4 ಗಂಟೆ ತನಿಖೆಯನ್ನ ಮಾಡಿದ್ರು. ದೇಣಿಗೆ ಎಣಿಕೆ ಸಿಬ್ಬಂದಿ ಬದಲಿಸಲು ಎಸ್ಬಿಐ ಶಿಫಾರಸು ಮಾಡಿತ್ತ. 3 ತಿಂಗಳ ಹಿಂದೆನೆ ದೇಣಿಗೆ ಎಣಿಕೆ ಸಿಬ್ಬಂದಿಯನ್ನ ಬದಲಿಸಿ ಅಂತ ಎಸ್ಬಿಐ ಹೇಳಿತ್ತಂತೆ. ಅಯೋಧ್ಯೆ ಎಸ್ಬಿಐ ಬ್ಯಾಂಕ್ನಿಂದ ಟ್ರಸ್ಟ್ಗೆ 3 ತಿಂಗಳ ಹಿಂದೆನೆ ಮಾಹಿತಿ ಬಂದಿದೆ. ಹಾಗಾಗಿ ಈಗ ಎಸ್ಬಿಐ ಬ್ಯಾಂಕ್ನ ಸಿಬ್ಬಂದಿಗಳೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲ, ಆ ನಿಟ್ಟಿನಲ್ಲಿ ತನಿಖೆ ಕೂಡ ನಡೀತಾ ಇದೆ. ನಿನ್ನೆ ಪೊಲೀಸರು, ಅಯೋಧ್ಯೆಯ ಪೊಲೀಸರು 4 ಗಂಟೆ ಅಯೋಧ್ಯೆ ಎಸ್ಬಿಐ ಬ್ಯಾಂಕ್ನಲ್ಲಿ ತನಿಖೆಯನ್ನ ನಡೆಸಿತು. ಸಿಬ್ಬಂದಿಗಳನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಆಗ ಹಲವು ಮಾಹಿತಿ ಕೂಡ ಸಿಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.